ಈ ವಿಡಿಯೋ ನೋಡುವಾಗ ನೀವೆಲ್ಲ ಅನ್ಕೊಂಡಿರ್ಬೋದು ಯಾವುದಪ್ಪ ಇಷ್ಟು ಚೆನ್ನಾಗಿದೆ ಸೀನರಿ, ಯಾವುದು ಬೇರೆ ದೇಶದಿರ್ಬೋದು ಅಂತ. ಆದರೆ ಇದು ನಮ್ಮ ಭಾರತದ ಸುಂದರವಾದಂಥ ರಾಜ್ಯ, ನಮ್ಮ ಕರ್ನಾಟಕದಲ್ಲಿರುವಂಥ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್. ಡಿ ಬಾಸ್ ನಟಿಸಿರುವಂತಹ ಕಾಟೇರ ಫಿಲ್ಮ್ ಶೂಟಿಂಗ್ ಕೂಡ ಇಲ್ಲಿ ಅದ್ಭುತವಾದಂಥ ಲೊಕೇಶನ್ ಆಗಿದೆ. ಈ ಸ್ಥಳಕ್ಕೆ ಹೋಗೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಬನ್ನಿ. ಸೊ ಫಾರೆಸ್ಟ್ ಆಫೀಸರ್ ಸರ್ ಇದೆ. ಸರ್ ನಮಸ್ತೆ. ಸೊ ಇಲ್ಲಿಂದ ನಾವು ಜೀಪಲ್ಲಿ ಸ್ನೇಹಿತರೆ, ನೀವಿಲ್ಲಿ ಪರ್ಮಿಷನ್ ಇಲ್ದೇನೆ ಯಾವುದೇ ರೀತಿ ಯಾರಿಗೂ ಗೊತ್ತಿಲ್ಲದೇನೆ ಬಂದರೆ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ನೀವು ಈ ಕಡೆ ಹೊರನಾಡಿಂದ ಬಂದರೆ ಈ ಕಡೆ ಶೃಂಗೇರಿ ಹೋಗ್ಲಿಕ್ಕಾಗುತ್ತೆ. ಸೊ ಇಲ್ಲಿ ಕ್ಯಾತನ್ಮಕ್ಕಿ ಹೋಟೆಲ್ ಇದೆ ಅಂತೆಲ್ಲ, ಇಲ್ಲಿಂದ ನೀವು ಇಲ್ಲಿ ಲೆಫ್ಟ್ ಸೈಡಿಂದ ಹೋಗ್ಬೇಕು. ಅಲ್ಲಿ ಗೋಪುರ ಕಾಣುತ್ತೆ ನೋಡಿ, ಅದರೊಳಗೆ ಹೋದರೆ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ಗೆ ಹೋಗುವಂಥ ದಾರಿ ಅದು ನಿಮಗೆ. ಸ್ನೇಹಿತರೆ, ನನ್ನ ಫಸ್ಟ್ ಲಾಗ್ ನೀವು ನೋಡಿದರೆ ಅದರಲ್ಲಿ ನೀವು ನೋಡ್ಬೋದು, ನಾವು ಆ ಕಡೆಯಿಂದ ಹೋಗಿ, ಅಂದರೆ ಆ ಕಡೆ ಅಲ್ಲ, ಆ ಕಡೆಯಿಂದ ಬೆಟ್ಟದ ಆ ಕಡೆಯಿಂದ ಹೋಗಿ ಇಲ್ಲಿ ಆ ಕಾಡಿನ ಮಧ್ಯದಿಂದ ಪಾಸ್ ಆಗಿ ಮತ್ತೆ ಇಲ್ಲಿ ಆ ಫಾಲ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಒಳಗಿಂದ ಮತ್ತಲ್ಲಿ ಒಳಗೆ ಬಂದು ಮತ್ತೆ ಆ ಕಡೆಯಿಂದ ಬಂದು ರೌಂಡ್ ಹಾಕಿ ಆ ಕಡೆಯಿಂದ ಇಲ್ಲಿ ಮೇಲೆ ಬಂದಿದೆ. ಇದು ಗಾಳಿಗುಡ್ಡ ವ್ಯೂ ಪಾಯಿಂಟ್, ಸಖತ್ತಾಗಿದೆ, ಚೆನ್ನಾಗಿ ಗಾಳಿ ಬರ್ತಾ ಇದೆ. ಹಾಯ್ ಸೊಲ್ವೆಲ್, ನಮಸ್ತೆ, ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಟ್ರಾವೆಲ್ ಟಾಕ್ಸ್. ಪ್ರೀತಿಯ ಸ್ನೇಹಿತರೆ, ಕ್ಯಾತನ್ಮಕ್ಕಿ ಟೂರಿಸ್ಟ್ ಪ್ಲೇಸ್ ನ ಸೀರೀಸ್ ಅಲ್ಲಿ ನಾವಾಗ 3ನೇ ವ್ಲಾಗ್ ಅಲ್ಲಿ ನಾವಿದ್ದೇವೆ. ನೀವೇನಾದ್ರೂ 2ನೇ ವ್ಲಾಗ್ ನೋಡಿಲ್ಲ ಆದ್ರೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನ ನೋಡ್ಕೊಳ್ಳಿ. ಅಲ್ಲಿ ಅದ್ಭುತವಾದಂತಹ ಫಾಲ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಇವತ್ತು ನಾವು ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಗೆ ಹೋಗ್ತಿದ್ದೇವೆ. ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಏನೊಂದು ಕಾಣ್ತಾ ಇದೆ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ತರ, ಅಲ್ಲಿ ನಾವು ಹೋಗ್ಬೇಕಾಗಿದೆ. ನಾವ್ ಈಗ ಕ್ಯಾತನ್ಮಕ್ಕಿಯ ಒಂದು ಅರಣ್ಯ ಪ್ರದೇಶದಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದ್ರೆ ನೀವು ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಅಲ್ಲಿ ಮತ್ತೊಂದ್ ಕಡೆ ಎಂಟ್ರಿನೂ ಇದೆ, ಅದನ್ನ ಈ ವ್ಲಾಗ್ ಎಂಡ್ ಅಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ನಾವು ಈಗ ಒಂದು ಸುತ್ತ ಹಾಕೊಂಡು ಬಂದಿದ್ದೇವೆ. ನೋಡ್ಬೋದು, ಸುತ್ತಲೂ ಬೆಟ್ಟ 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 ಬೆಟ್ಟ, ಅದ್ಭುತವಾದಂತ ನೋಟ. ಅದೇ ರೀತಿ ನಿಮ್ಗೆ ಅಲ್ಲೊಂದು ಹೋಮ್ ಸ್ಟೇನೂ ಕಾಣುತ್ತೆ ನೋಡಿ, ಕಾಡಿನ ಮಧ್ಯದಲ್ಲಿ ಅದ್ಭುತವಾದಂತ ಹೋಮ್ ಸ್ಟೇ ಕೂಡ ಇದೆ. ಈ ಕಡೆ ನೋಡಿ, ವಿಶಾಲವಾದಂತ ವಾತಾವರಣ, ತಂಪಾದ ಗಾಳಿ ಬೀಸ್ತಾ ಇದೆ, ಬಹಳಷ್ಟು ಖುಷಿಯ ಅನುಭವನ ನೀಡ್ತಾ ಇದೆ. ನಾವ್ ಈಗ ಇಲ್ಲಿಂದ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ನೋಡ್ತಿದ್ದೀರಲ್ಲ ಅಲ್ಲಿ ವ್ಯೂ ಪಾಯಿಂಟ್. ಒಂದು ವಿಶೇಷ ಅಂತ ಹೇಳಿ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಸುತ್ತಲೂ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣುತ್ತೆ. ಮತ್ತೊಂದಂತ ಹೇಳಿದ್ರೆ ಡಿ ಬಾಸ್ ನಟಿಸಿರುವಂತಹ ಕಾಟೇರ ಸಿನಿಮಾದ ಸಾಂಗ್ ಶೂಟಿಂಗ್ ಕೂಡ ಅಲ್ಲಿ ನಡೆದಿದೆ. ಅದೊಂದು ಕೂಡ ಬಹಳಷ್ಟು ಒಂದು ಅದ್ಭುತವಾದ ಸೀನರಿ ಕವರ್ ಮಾಡಿದ್ದಾರೆ. ಸೊ ಆ ಪ್ಲೇಸ್ಗೆ ನಾವೀಗ ಹೋಗ್ಲಿಕ್ಕಿದ್ದೇವೆ, ಬನ್ನಿ ಹೋಗೋಣ. ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿವೆ. ಅದಕ್ಕೋಸ್ಕರ ನೀವು ಯಾರನ್ನು ಕಾಂಟ್ಯಾಕ್ಟ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಮಿಸ್ಟರ್ ಜಯರಾಮ್ ಅವರನ್ನು ಕಾಂಟ್ಯಾಕ್ಟ್ ಆಗ್ಬೇಕು. ಈಗ ಇಲ್ಲಿ ಬಂದ್ರೆ ಉಂಟಲ್ಲ, ಇಲ್ಲಿವರೆಗೂ ಜೀಪ್ ಬರುತ್ತೆ. ಇಲ್ಲಿಂದ ಮತ್ತೆ ಗಾಳಿಗುಡ್ಡಕ್ಕೆ ಹೋಗುವಂತ ಸ್ಥಳ ನೋಡಿ. ನೀವಿಲ್ಲಿ ಇಲ್ಲಿಂದ ನಾವು ಎಂಟ್ರಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಸಾಧಾರಣ 1.5-2 ಕಿಲೋಮೀಟರ್ ಇರ್ಬೋದು ಅಂತ ಅನ್ಸುತ್ತೆ. ಮೇಲೆ ಮೇಲೆ ಅಲ್ಲಿ ಹೋಗ್ಬೇಕು, ಆ ವ್ಯೂ ಪಾಯಿಂಟ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಓಕೆ, ಈಗ ಕ್ಯಾತನ್ಮಕ್ಕಿ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಸೊ ಇಲ್ಲಿ ಜೀಪ್ ಹೋಗಿ 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 ಉಂಟಲ್ಲ, ದಾರಿ ಕರೆಕ್ಟ್ ಆಗಿದೆ, ಅಲ್ಲಿವರೆಗೆ ಮೇಲ್ವರೆಗೂ ಹೋಗ್ಬೋದು. ಮತ್ತೊಂದೇನಂತ ಹೇಳಿದ್ರೆ, ಇದು ಸಮುದ್ರ ಮಟ್ಟದಿಂದ 5,000 ಅಡಿ ಎತ್ತರದಲ್ಲಿದೆ. ಇಲ್ಲಿ ನೋಡ್ಬೋದು ಸಂಪೂರ್ಣವಾದಂತಹ ಗುಡ್ಡ. ನಾವೀಗ ಸ್ಟಾರ್ಟಿಂಗ್ಗೆ ಬಂದದ್ದು ಅಲ್ಲಿಂದ ಕೆಳಗಿಂದ ನಡ್ಕೊಂಡು ಹೋಗಿ ಜೈನ ಬಸದಿ, ಅದು ಫಸ್ಟ್ ಲಾಗ್ ಅಲ್ಲಿ ಇದೆ. ಅಲ್ಲಿಂದ ಫಾಲ್ಸ್, ಅದು 2ನೇ ಲಾಗ್ ಅಲ್ಲಿ ಇದೆ. ಇದು 3ನೇ ಲಾಗ್, ಅಲ್ಲಿಂದ ಹೊರಗೆ ಬಂದಿರುವಂತದ್ದು. ನೀವು ಇಲ್ಲಿ ಬರ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು. ಅದೇ ರೀತಿ ನಿಮ್ಗೆ ಗೈಡ್ಸೇ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನು ಹುಡ್ಕೊಳ್ಳಿಕ್ಕೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ಬೇಕಾಗುತ್ತೆ. ಸೊ ಅದ್ಭುತವಾದಂತಹ ವಾತಾವರಣ. ಇಲ್ಲಿಂದ ಆರಾಮ್ಸ್ ಯಾರು ಬೇಕಾದ್ರೂ ಈ ಒಂದು ಕ್ಯಾತನ್ಮಕ್ಕಿ ಹಿಲ್ಸ್ ಅನ್ನ ಟ್ರೆಕ್ ಮಾಡುವ. ಇದನ್ನ ಗಾಳಿಗುಡ್ಡ ಅಂತ ಕರೀತಾರೆ. ಗಾಳಿಗುಡ್ಡ ಅಂತ ಹೇಳಿ ಸಿಕ್ಕಾಪಟ್ಟೆ ಗಾಳಿ ಅಂತ ಅನ್ಸುತ್ತೆ, ಅದಕ್ಕೆ ಗಾಳಿಗುಡ್ಡ ಅಂತ ಕರೀತಾರೆ. ಸೊ ಬನ್ನಿ ಅಲ್ಲಿ ಮೇಲೆ ಹೋಗೋಣ, ವ್ಯೂ ಪಾಯಿಂಟ್ ಅನ್ನು ತೋರಿಸ್ತೇನೆ, ಆಗ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೋಡಿ, ನಾವು ಮೇಲೆ ಹೇಗೆ ಹೇಗೆ ನಡ್ಕೊಂಡು ಹೋಗ್ತೇವೆ, ವ್ಯೂ ಅಂತೂ ಅಷ್ಟೇ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ನೋಡಿ. ದಮ್ ಬರ್ತಾ ಇದೆ, ಸಾಕಾಗ್ತಾ ಇದೆ. ಸರ್ ಹೇಗೆ? ಸೂಪರ್ ಅಲ್ಲ? ಸೊ ಬೇಗ ಮೇಲೆ ಹೋಗುವ, ಅಂದ್ರೆ ಈಗ ಸ್ವಲ್ಪ ಕತ್ತಲು ಆಗ್ತಾ ಬಂತು. ಟೈಮ್ ಆಗ್ಲಿಲ್ಲ, 4 ಗಂಟೆ ಆಯ್ತು, ಆದ್ರೂ ಕೂಡ ಮತ್ತೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರಲ್ಲ. ಓಕೆ ಸ್ನೇಹಿತರೆ, ನನ್ನ ಫಸ್ಟ್ ಲಾಗ್ ನೀವು ನೋಡಿದ್ರೆ ಅದರಲ್ಲಿ ನೀವು ನೋಡ್ಬೋದು, ನಾವು ಆ ಕಡೆಯಿಂದ ಹೋಗಿ, ಅಂದ್ರೆ ಆ ಕಡೆ ಅಲ್ಲ, ಆ ಕಡೆಯಿಂದ ಬೆಟ್ಟದ ಆ ಕಡೆಯಿಂದ ಹೋಗಿ ಇಲ್ಲಿ ಆ ಕಾಡಿನ ಮಧ್ಯದಿಂದ ಪಾಸ್ ಆಗಿ ಮತ್ತೆ ಇಲ್ಲಿ ಆ ಫಾಲ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಒಳಗಿಂದ ಮತ್ತಲ್ಲಿ ಒಳಗೆ ಬಂದು ಮತ್ತೆ ಆ ಕಡೆಯಿಂದ ರೌಂಡ್ ಹಾಕಿ ಆ ಕಡೆಯಿಂದ ಇಲ್ಲಿ ಮೇಲೆ ಬಂದಿದೆ. ಇದು ಗಾಳಿಗುಡ್ಡ ವ್ಯೂ ಪಾಯಿಂಟ್, ಸಖತ್ತಾಗಿದೆ, ಚೆನ್ನಾಗಿ ಗಾಳಿ ಬರ್ತಾ ಇದೆ. ಸರ್ ಏನಾದ್ರೂ ಹೇಳಿಕ್ಕೆ ಇಷ್ಟಪಡ್ತೀರಾ?
ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಪ್ಲೇಸಸ್ ನೋಡುವಾಗ. ಅಲ್ಲಿಂದ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ನಾವು ಇಲ್ಲಿ ತನಕ ಬಂದು ಅಂತ. ಅಂದ್ರೆ ನನ್ನ ಫಸ್ಟ್ ಟ್ರೆಕ್ಕಿಂಗ್ ಅಲ್ಲಿ ನಾನು ಇಷ್ಟು ಕಿಲೋಮೀಟರ್ ನಡೆದಿದ್ದೇನೆ ಅಂತ ನನಗೆ ಬಿಲೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ನೇಚರ್ನ ಜೊತೆಯಲ್ಲಿ ತುಂಬಾ ಎಂಜಾಯ್ಮೆಂಟ್ ಆಯ್ತು, ಏನು ಗೊತ್ತೇ ಆಗಿಲ್ಲ. ಅಂಡ್ ಹೆಲ್ತ್ಗೂ ಒಳ್ಳೇದು. ವರ್ಕ್ ಟೆನ್ಷನ್ಸ್ ಅಂತ ಎಲ್ಲ ಇರುತ್ತೆ ಎಲ್ಲರ ಲೈಫಲ್ಲಿ ಕೂಡ. ತುಂಬಾ ಫ್ರೀ ಆಗ್ಬೋದು ಇಲ್ಲಿಗೆಲ್ಲ ಬಂದಾಗ. ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಬ್ಯೂಟಿಫುಲ್ ಪಾಯಿಂಟ್. ಎಂಡ್ ಆಫ್ ದಿ ಡೇ ನೀವು ಲಾಸ್ಟ್ ಈ ವ್ಯೂ ಪಾಯಿಂಟ್ ಗೆ ಬಂದಾಗ ಉಂಟಲ್ಲ, ಸ್ವರ್ಗ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಬನ್ನಿ. ಥ್ಯಾಂಕ್ ಯು. ಇವರು ಫಸ್ಟ್ ಟ್ರೆಕ್ಕಿಂಗ್ ಅಲ್ಲೇ ನನ್ ಜೊತೆ ತುಂಬಾ ಜನ ಟ್ರೆಕ್ ಮಾಡಿದ್ದಾರೆ. ಬಟ್ ನಾನ್ ಸ್ಟಾಪ್ ಆಗಿ 18 ಕಿಲೋಮೀಟರ್ ಅದು ಫಸ್ಟ್ ಟ್ರೆಕ್ ಮಾಡಿರುವಂತದ್ದು ವಿಜಯ್ ಸರ್. ಸೂಪರ್ ಸರ್, ಸೂಪರ್ ನಿಮ್ ಎನರ್ಜಿ. ಥ್ಯಾಂಕ್ ಯು. ಸೊ ಅದೇ ರೀತಿ ನೀವಿಲ್ಲಿ ನೋಡ್ಬೋದು ಈ ತರ ಸೆಟಪ್ ಇದೆಯಲ್ಲ, ಇದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ನಟಿಸಿರುವಂತಹ ಕಾಟೇರ ಚಿತ್ರದಿಂದ ಯಾವ ಜನ್ಮದ ಗೆಳತಿ ಅನ್ನೋ ಸಾಂಗ್ ಇದೆಯಲ್ಲ, ಅದು ಇಲ್ಲೇ ಶೂಟ್ ಆಗಿರೋದು. ಬನ್ನಿ ತೋರಿಸ್ತೇನೆ ಯಾವ್ದಂತ. ಸೊ ಇಲ್ಲಿ ಮೆಲ್ಲ ಮೇಲೆ 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 ಹತ್ತಿ ಈ ತರ. ಸೊ ಈ ತರ ಬಂದಾಗ ಆ ಸಾಂಗ್ ಅಲ್ಲಿ ಆ ಸಾಂಗ್ ಅಲ್ಲಿ ನೀವು ಈ ತರ ಮೂವ್ಮೆಂಟ್ ಇದೆ ನೋಡಿ. ದರ್ಶನ್ ಸರ್ ಮತ್ತೆ ಹೀರೋಯಿನ್ ಮಾಡಿರುವಂತ ಮೂವ್ಮೆಂಟ್ ಅದಿಲ್ಲೇ ಆ ಬೆಟ್ ಸುತ್ತಲೂ ಕಾಣುವಂತಹ ಗುಡ್. ಅದೇ ರೀತಿ ನೀವು ನೋಡ್ಬೋದು, ಸ್ವಲ್ಪ ಏಜ್ ಆದವ್ರಿಗೆ ನಡಿಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಜೀಪ್ ಮುಖಾಂತರನು ಬರ್ಬೋದು. ಇದು ನೋಡ್ಬೋದು ಎಷ್ಟು ಜನ ಟೂರಿಸ್ಟ್ ಗಳು ಬಂದಿದ್ದಾರೆ. ಎಲ್ಲರಿಗೂ ತುಂಬಾ ಖುಷಿ. ಎಲ್ಲರೂ ಒಬ್ಬೆ ಹಾಕ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಬಹಳ ದೂರದಿಂದ ಎಲ್ಲ ಬಂದಿರ್ತಾರೆ. ನಾವು ಅವ್ರು ಹೋಗ್ತಿದ್ಯಲ್ಲ, ಅದು ಬಂದಿರುವಂತ ದಾರಿ. ನಾವು ಅಲ್ಲಿಂದನೇ ನಡ್ಕೊಂಡು ಬಂದು ಇಲ್ಲಿ ಮೇಲೆ ಬಂದಿದ್ದೇವೆ. ಅದ್ಭುತವಾದಂತ ವ್ಯೂ, ಸಖತ್ತಾಗಿದೆ. ಆಯ್ತಾ? ಹೌದಾ? ಹಿಂದಿಯವ್ರ ಅಂತಂದ್ರು, ಇಬ್ರು ಇದ್ರು ಅಂತಂದ್ರು. ಸೊ ನಾವೀಗ ಅಲ್ಲಿಂದ ನಡ್ಕೊಂಡು ಬಂದಿದ್ದೇವೆ. ಸೊ ಇಲ್ಲಿಂದ ಕೆಳಗೆ ಹೋಗ್ತೇವೆ. ಸೊ ಫಾರೆಸ್ಟ್ ಆಫೀಸರ್ ಸರ್ ಇದೆ. ಸರ್ ನಮಸ್ತೆ. ಸೊ ಇಲ್ಲಿಂದ ನಾವು ಜೀಪಲ್ಲಿ ಸಹ ಹೋಗ್ಬೋದು. ಸೊ ಈಗ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿಂದ. ಸ್ನೇಹಿತರೆ, ನೀವಿಲ್ಲಿ ಪರ್ಮಿಷನ್ ಇಲ್ದೇನೆ, ಯಾವುದೇ ರೀತಿ ಯಾರಿಗೂ ಗೊತ್ತಿಲ್ದೇನೆ ಬಂದ್ರೆ ನಿಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ನೀವು ಅಲ್ಲಿ ನೋಡಿದ್ರಲ್ಲ, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು, ಯಾರೋ ಇಲ್ಲಿ ಇಬ್ರು ಬಂದಿದ್ರಂತೆ, ಟೆಂಟ್ ಹಾಕಿದ್ರಂತೆ. ಸೊ ಅದಕ್ಕಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಚೆಕ್ ಮಾಡ್ತಾ ಇದ್ರು. ಚೆಕ್ ಪೋಸ್ಟ್ ಹತ್ರ ಹೋಗೋಣ, ಕೆಳಗೆ ಚೆಕ್ ಪೋಸ್ಟ್ ಹತ್ರ ಹೋಗಿ ವಿಡಿಯೋನ ಎಂಡ್ ಮಾಡೋಣ. ಏನ್ ಹೇಳ್ತೀರಾ? ಅಷ್ಟೇ. ನೀವಲ್ಲಿ ನೋಡ್ಬೋದು ಜೀಪಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ಎಂಚ ಗಮ್ಮತ್ತಾಂಡ. ಬಾಯ್. ನಾವು ಈಗ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ಗೆ ಹೋಗುವ ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ, ಅಂದ್ರೆ ಚೆಕ್ ಪೋಸ್ಟ್ ಹತ್ರ ನಾವು ಇದ್ದೇವೆ. ಸೊ ಇಲ್ಲಿಂದ ಹೋಗ್ಲಿಕ್ಕೆ ಒಂದು 3 ಕಿಲೋಮೀಟರ್ ಇದೆ. ಅಲ್ಲಿಂದ ಮೇಲೆ ಒಂದು 800 ಮೀಟರ್ ಏನೋ ಇದೆ ಮೇಲೆ ಹತ್ಲಿಕ್ಕೆ. ಸೊ ನೀವು ಇಲ್ಲಿಂದ ಮೇಲ್ವರೆಗೆ ಜೀಪಲ್ಲಿ ಹೋಗ್ಬೋದು. ಬರ್ತಾನೋ ಅದೇ ರೀತಿ ಅಲ್ಲಿಂದ ಮೇಲೆ ಜೀಪ್ ಹೋಗಲ್ಲ, ನೀವು ನಡ್ಕೊಂಡು ಹೋಗ್ಬೇಕು. ಅದು ಚೆನ್ನಾಗಿದೆ, ಅದೇ ಕಷ್ಟ ಏನಿಲ್ಲ, ಆರಾಮ್ಸೆ ಹೋಗ್ಬೋದು. ಮತ್ತೆ ವಾಪಸ್ ಬರ್ತಾ ಅಪ್ ಅಂಡ್ ಡೌನ್ ಒಂದು 8-9 ಕಿಲೋಮೀಟರ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. 50 ರೂಪೀಸ್ ಎಂಟ್ರಿ ಚಾರ್ಜ್ ಇದೆ. ಮತ್ತೆ ಎಲ್ಲೂ ಕೂಡ ಅಂಗಡಿಗಳೆಲ್ಲ ಸಿಗಲ್ಲ. ಇಲ್ಲಿ ಕೆಳಗಡೆ ಅಂಗಡಿ ಸಿಗುತ್ತೆ ನಿಮ್ಗೆ, ವಾಟರ್ ಬಾಟಲ್ ಆಗಿರ್ಬೋದು, ಏನಾದ್ರು ನೀವು ನಡ್ಕೊಂಡು ಹೋಗೋದಿದ್ರೆ, ಜೀಪಲ್ಲಿ ಹೋಗೋದಿದ್ರೆ ಸೀದಾ ಹೋಗಿ ಬರ್ಬೋದು. ಸೊ ಬ್ಯೂಟಿಫುಲ್ ಆಗಿದೆ. ಓಕೆ, ನೀವು ಜೀಪಲ್ಲೂ ಕೂಡ ಹೋಗ್ಬೋದು, ಅದೇ ರೀತಿ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ಬೋದು. ಪ್ರೈವೇಟ್ ಗಾಡಿಗಳನ್ನೆಲ್ಲ ಬಿಡಲ್ಲ. ಅದ್ಭುತವಾದಂತಹ ಒಂದು ಅನುಭವನೂ ಕೂಡ ಸಿಗ್ತದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.